ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಜೈ, ಏನ್ ಮಾಡ್ತಿದ್ಯಾ? ಇವನೇನ್ ಅನ್ಕೊಂಡಿದ್ದಾನೆ? ಅಲ್ಲ, ಅಣ್ಣ ಅನ್ನೋ ಮರ್ಯಾದೆ ಕೂಡ ಇಲ್ವಾ? ಇವ್ನು ಆಡಿದ್ದೆ ಆಟನ? ಉಳ್ಕೊಳ್ಳಿ, ಅವನು ಈ ಹೂ ಮಾರೋಳ ಜೊತೆ ಇಲ್ಲೇ ಉಳ್ಕೊಳ್ಳಿ. ಡೋಂಟ್ ಶೇರ್. ಜೈ, ಏನ್ ಮಾಡ್ತಿದ್ಯಾ ಅಂತ ಕೇಳ್ದೆ. ನೋಡ್ ಸಾಧನ, ನಮ್ದು ಹೊಸ ಮನೆ ಇದೆಯಲ್ಲ, ಮತ್ತೆ ನಾವ್ ಇಲ್ಲಿರ್ಬೇಕು. ಬಾ, ಅಲ್ಲಿಗೆ ಹೋಗೋಣ. ಅಲ್ಲ, ನಾನ್ ಕೇಳ್ತಿರೋದೇನು, ನೀನ್ ಹೇಳ್ತಿರೋದೇನು? ಮನೆ ಬಿಟ್ಟು ಹೋಗುವಂತದ್ ಏನಾಗಿದೆ ಈಗ? ಇನ್ನೇನ್ ಆಗ್ಬೇಕು ಸಾಧನ, ಇನ್ನೇನ್ ಆಗ್ಬೇಕು? ನೀನೇ ನೋಡಿದ್ಯ ತಾನೆ, ಆ ಹೂ ಮಾರೋಳನ್ನ ವಹಿಸ್ಕೊಂಡು ಅವ್ನು ಏನೆಲ್ಲಾ ಮಾಡ್ತಾ ಇದ್ದಾನೆ, ಹೇಗೆಲ್ಲಾ ಮಾತಾಡ್ತಾ ಇದ್ದಾನಂತ. ಮಾತಾಡಿದ್ದು ನಿನ್ ತಮ್ಮ ಅಲ್ಲ, MLA ಆಗ್ಬೇಕು ಅಂತ ಕನ್ಸ್ಕೊಂಡಿರೋ ರಾಜಕಾರಣಿ. ಸೊ ತೀರ್ಥ ಅವಳ ಪರ ಮಾತಾಡಿದ್ದು ತನ್ನ ಲಾಭಕ್ಕೋಸ್ಕರ. ಆಫ್ಕೋರ್ಸ್ ಅವಳು ಅವನನ್ನ ಇನ್ಫ್ಲೂಯೆನ್ಸ್ ಮಾಡಿದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಹಾಗಂತ ಮನೆ ಬಿಟ್ಟು ಹೋಗೋದು ಅದಕ್ಕೆ ಸೊಲ್ಯೂಷನ್ ಅಲ್ಲ. ನೋಡ್ ಸಾಧನ, ಅವ್ನು ಅಂದಿದ್ದನ್ನೆಲ್ಲ ನಾನು ಅನಿಸ್ಕೊಂಡಿರಕ್ ಆಗಲ್ಲ. ನಮ್ಮ ಮನೆ ಇದೆಯಲ್ಲ, ಬಾಲಿಗೆ ಹೋಗೋಣ. ಜೈ, ಕೆಲವೊಂದ್ ಗಾದೆಗಳನ್ನ ನಿಮ್ ಮನೆಯವ್ರನ್ನೆಲ್ಲ ನೋಡಿನೇ ಹೇಳಿರೋದು ಅನ್ಸುತ್ತೆ. ಕೋಪ ಬಂದಾಗ ಮೂಗು ಕುಯ್ಕೊಳ್ಳೋದಕ್ಕಾಗತ್ತಾ? ಸಿಟ್ಟು ಬಂತು ಅಂತ ನಾವೇನಾದ್ರೂ ಮನೆ ಬಿಟ್ಟು ಹೋದ್ರೆ ನಮ್ಮನ್ನ ಯಾರು ವಾಪಸ್ ಈ ಮನೆ ಕರೆಯಲ್ಲಪ್ಪ. ಯಾಕಂದ್ರೆ ಅಷ್ಟೆಲ್ಲ ಪ್ರೀತಿನೂ ಯಾರಿಗೂ ಇಲ್ಲ ನಮ್ಮ ಮೇಲೆ. ಸೊಳ್ಳೆಗೆ ಹೆದರ್ಕೊಂಡು ಮನೇನೆ ಸುಟ್ಟಾಕೋದಕ್ಕಾಗತ್ತಾ? ನೋಡು ಜೈ, ಫ್ಯಾಕ್ಟ್ರಿ ಕಂಟ್ರೋಲ್ ನನ್ನ ಕೈಯಲ್ಲಿದೆ. ಆ ಹುಡುಗಿನ ಮನೆಯಿಂದ ಆಚೆ ಹಾಕಿದೀವಿ. ಮಾವನು ನಮ್ ಕಡೆ ಇದ್ದಾರೆ. ಇನ್ ಸ್ವಲ್ಪ ದಿನ ಅತ್ತೆನೂ ನಮ್ ಕಡೆ ಆಗ್ತಾರೆ, ತೀರ್ಥನು ಸುಮ್ನಾಗ್ತಾನೆ. ಆಮೇಲೆ ಈ ಮನೆ ಅಧಿಕಾರ ನನ್ನ ಕೈಗೆ ಬರುತ್ತೆ, ಈ ಅರಮನೆ ನಮ್ದಾಗುತ್ತೆ. ಅಲ್ಲಿವರೆಗೂ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನ ನಾವ್ ಇಗ್ನೋರ್ ಮಾಡ್ಬೇಕಾಗತ್ತೆ. ಅಷ್ಟು ಸಹಿಸ್ಕೊಂಡಿರ್ಲಿಲ್ಲ ಅಂದಿದ್ರೆ ಈ ಸಾಧನ ಯಾವತ್ತೋ ಮನೆ ಬಿಟ್ಟು ಹೋಗ್ಬೇಕಿತ್ತು. ನಾವು ಈ ಮನೆಯಲ್ಲೇ ಇರ್ತೀವಿ, ಈ ಮನೆಯಲ್ಲೇ ರಾಜ್ಯಭಾರ ಮಾಡ್ತೀವಿ. ಬಟ್ಟೆನೆಲ್ಲ ವಾಪಸ್ ಇಡು. ವಿ ಆರ್ ಸ್ಟೇಯಿಂಗ್ ಹಿಯರ್. ಗೆದ್ದಿರೋದು ನಾವೇ. ನೋ ನೋ ನಾನು. ಯಾಕೋ ರಾಜೇಶ ಹಾಗೆ ನೋಡ್ತಿದ್ಯಾ? ಓ, ಸಾಹೇಬ್ರು ಇನ್ನೂ ಬರಲಿಲ್ಲ ಅಂತನಾ? ಅವ್ರಿಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಕಣೋ ರಾಜೇಶ. ಒಂದು ಪಕ್ಷ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಬರಬೇಕಿತ್ತು. ಪಾಪ ಕಣೋ, ಎಲೆಕ್ಷನ್ ಒತ್ತಡದಲ್ಲಿದ್ದಾರೆ ಅನ್ಸುತ್ತೆ. ಸರಿಯಾಗಿ ಮನೆಗೆ ಬರ್ತಿದಾರೋ ಇಲ್ವೋ, ಊಟ ತಿಂಡಿ ನಿದ್ದೆ ಮಾಡ್ತಿದಾರೋ ಇಲ್ವೋ ಒಂದು ಗೊತ್ತಿಲ್ಲ ಕಣೋ. ನೋಡು, ನೀನು ಅವ್ರ ಮೇಲೆ ಬೇಜಾರು ಮಾಡ್ಕೋಬೇಡ ರಾಜೇಶ. ನಾನು ನಿನ್ನ ಹತ್ರ ಒಂದು ಕೇಳ್ತೀನಿ, ನಡ್ಸ್ಕೊಡ್ತೀಯಾ? ನೀನೀಗ ದೇವರಾಗಿದ್ದೀಯ ಅಲ್ವಾ? ಮಾವನ ಮನ್ಸೊಳಗೆ ಹೋಗಿ ಹೇಗಾದ್ರೂ ಮಾಡೋರ್ ಮನ್ಸನ್ನ ಬದಲಾಯಿಸೋ. ನಾನು ಮತ್ತೆ ಆ ಮನೆಗೆ ಹೋಗ್ಬೇಕು ರಾಜೇಶ. ಓ ಅಳಿಯಂದ್ರು ಈಗ ಬಂದ್ರಾ? ಬನ್ನಿ 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 ಬನ್ನಿ. ನೋಡವ, ಸುಮ್ಮನೆ ಹೇಳ್ದೆ ಸಾಹೇಬರು ಬರೋದೇ ಇಲ್ಲ, ಅವ್ರು ಭಾಳ ಬ್ಯುಸಿ ಇರ್ತಾರೆ ಅಂತ. ನೋಡು, ಬಂದೇ ಬಿಟ್ರಲ್ಲ ಸಾಹೇಬರು. ನನಗೆ ಗೊತ್ತು ಕಣವ, ನಿನ್ನ ಬಿಟ್ಟು ಅವ್ರು 5 ನಿಮಿಷನೂ ಇರೋಕ್ಕಾಗೋದಿಲ್ಲ. ಬಂದೇ ಬರ್ತಾರೆ ಅಂತ ಗೊತ್ತು. ಸಾಹೇಬ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸುಮ್ಮನವ್ರೆ, ಅದು ರಾಮಯ್ಯ ಅವರೇ, ದಯವಿಟ್ಟು ನನ್ನ ಕ್ಷಮಿಸಿ. ಸಾಹೇಬ್ರೆ,
ಕಾಶಿ ವಿಷಯ ಏನಾಯ್ತು? ಅವನಿಗೆ ಶಿಕ್ಷೆ ಆಯ್ತಾ? ಶಿಕ್ಷೆ ಆಗದೆ ಇರ್ತದೇನಮ್ಮ? ನೀನೊಳ್ಳೆ ಚೆನ್ನಾಗಿ ಕೇಳಿದೆ. ಸಾಹೇಬ್ರನ್ನ ಎದುರ ಕಂಡ್ರೆ ಬಿಟ್ಬಿಟ್ಟಾರ, ಸರಿಯಾಗಿ ಶಿಕ್ಷೆ ಆಯ್ತದ ಅವನಿಗೆ. ಸುಮ್ಕಿರು. ಮನೆಗೆ ಹೋಗೋಣ ಬನ್ನಿ. ಸಾಹೇಬ್ರೆ, ಅದು ಸುಮ್ಮನವ್ರೆ, ನೀವು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದ್ರೆ. ಸಾಹೇಬ್ರೆ, ಮನೆಗೆ ಹೋಗೋಣ. ಆದ್ರೆ ಮನೆಗೆ ಹೋಗೋಕ್ಕೂ ಮುಂಚೆ ಒಂದು ಸಣ್ಣ ಕೆಲಸ ಇದೆ, ಅದು ಮುಗಿಸ್ಬಿಟ್ಟು ಹೋಗೋಣ. ಬನ್ನಿ ಬನ್ನಿ ಸಾಹೇಬ್ರೆ. ರಾಜಿ, ಸಾಹೇಬ್ರು ಒಂಥರ ಇದ್ರಲ್ವ? ಆಮೇಲೆ ಅದು ಮನೆಗೆ ಹೋಗೋಣ ಅಂತ ಬೇರೆ ಅದ್ರಲ್ಲಿ ಯಾಕವ? ಅಯ್ಯೋ ಅಪ್ಪ, ಏನಿಲ್ಲಪ್ಪ, ಎಲೆಕ್ಷನ್ ಟೆನ್ಷನ್ ಇರಬೇಕಷ್ಟೆ. ಇರಿ, ನನ್ನ ಭಾವನ್ಗೆ ಟೀಗೆ ಇಡ್ತೀನಿ. ಆ ಮನೇಲಿ ನಾನು ಒಬ್ಬ ಇದ್ದೀನಿ ಸುಮ್ಮನವ್ರೆ. ನೀವೇನೇ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ನನಗೆ ಹೇಳಬೇಕು ಅಂತ ನಿಮ್ಮ ತಲೆಗೆ ಬರಲಿಲ್ವಾ? ಸುಮ್ಮನವ್ರೆ, ಹೀಗೆ ತಲೆ ತೆಗೆಸ್ಕೊಂಡು ನಿಂತ್ಕೊಬಿಟ್ರೆ ನಾ ಏನಂತ ಅಂದ್ಕೊಳ್ಳಿ? ನಿಮ್ಮ ವಿಷಯದಲ್ಲಿ ನಂಗೊಂದು ಜವಾಬ್ದಾರಿ ಇದೆ. ನೀವೀಗ ಮನೆ ಬಿಟ್ಟು ಬಂದ್ಬಿಟ್ರೆ ನಾ ಏನಂತ ಅನ್ಕೋಬೇಕು? ಸಾಹೇಬ್ರೆ, ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಆದರೆ ನಾನು ಮನೆ ಬಿಟ್ಟು ಬಂದಿರೋ ವಿಷಯ ಕಾಲೋನಿಗಾಗಲಿ ಅಪ್ಪಂಗಾಗಲಿ ಗೊತ್ತಿಲ್ಲ. ಗೊತ್ತಾದರೆ ತುಂಬ ನೊಂದ್ಕೋತಾರೆ. ನಿಮ್ಮ ತಮ್ಮಯ್ಯ ಅಂತೀನಿ. ಅಮ್ಮ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ. ನನಗೆ ನಿಮ್ಮ ಅವಶ್ಯಕತೆ ಇದೆ. ಅಪ್ಪ ಒಂದೆರಡು ಮಾತು ಹೇಳಿದ್ರು ಅಂತ ಮನೆ ಬಿಟ್ಟೇ ಬಂದ್ಬಿಡೋದ? ಅದಕ್ಕೆ ಜಾನ್ವಿ ಮಾತನ್ನ ಕೇಳಬೇಡಿ ಅಂತ ನಾನು ನಿಮ್ಗೆ 1000 ಸಲ ಹೇಳಿದ್ದೀನಿ. ಮತ್ತೆ ಯಾಕೆ ನಿರ್ಧಾರ? ನಾನು ಆ ಮನೆಗೆ ಬಂದು ಇಷ್ಟು ದಿನಕ್ಕೆ ಮಾವ ನಂಗೆ ಏನೋ ಒಂದು ಹೇಳಿದ್ದಾರೆ, ಅದನ್ನು ನಾನು ನಡ್ಸ್ಕೊಡ್ಬೇಕಲ್ವಾ? ಸಾಹೇಬ್ರೆ, ಮಾವ ನಮ್ಮ ಮನೆ ಯಜಮಾನ್ರು. ಅವ್ರ ಮಾತನ್ನ ನಾವು ಕೇಳದೆ ಹೋದರೆ ಏನು ಚೆನ್ನಾಗಿರುತ್ತೆ ಹೇಳಿ? ಅವ್ರ ಮಾತಿಗೆ ವಿರುದ್ಧವಾಗಿ ನಿಂತ್ಕೊಂಡು ನಾನು ಮನೆ ಬಿಟ್ಟು ಹೋಗಲ್ಲ ಅಂತ ಹಠ ಹಿಡಿದಿದ್ರೆ ಮಾವನ ಗೌರವ ಏನಾಗಬೇಕಾಗಿತ್ತು? ಮನೆ ಹಿರಿಯರ ಮಾತನ್ನ ಕೇಳದೆ ಹೋದರೆ ನಾನು ಆ ಮನೆ ಸೊಸೆಯಾಗಿ ಏನು ಪ್ರಯೋಜನ? ಸುಮ್ಮನವ್ರೆ, ಯಜಮಾನ್ರು ಏನು ಹೇಳಿದ್ರು ಅದನ್ನ ಮಾಡಬೇಕು ಅಂತೇನಿಲ್ಲ. ನ್ಯಾಯ ಅನ್ಯಾಯ ವಿಚಾರ ಮಾಡಬೇಕು. ನನಗೆ ನ್ಯಾಯ ಅನ್ಯಾಯಕ್ಕಿಂತ ಮಾವನ ಗೌರವ ಕೊಡಬೇಕು ಅನ್ನೋದು ಮುಖ್ಯ ಆಗಿತ್ತು ಸಾಹೇಬ್ರೆ. ಇವತ್ತು ನಾನು ಅವ್ರಿಗೆ ಬೆಲೆ ಕೊಟ್ರೆ ಅಲ್ವಾ ನಾಳೆ ಸಾಧನಕ್ಕ ಜಾನ್ವಿ ಮರ್ಯಾದೆ ಕೊಡೋದು? ಅದು ಒಂದೇ ಕಾರಣಕ್ಕೆ ನಾನು ಏನೂ ಮಾತಾಡದೆ ಮನೆ ಬಿಟ್ಟು ಬಂದಿದ್ದು. ನನಗೂ ಮನೆ ಬಿಟ್ಟು ಬರೋಕ್ಕೆ ತುಂಬ ಹಿಂಸೆ ಆಯಿತು. ಆದ್ರೆ ಏನು ಮಾಡಲಿ, ಬರಲೇಬೇಕಾಯ್ತು. ಸರಿ, ಅಪ್ಪನ ಮಾತು ಕೇಳಿ ಅಪ್ಪನ ಗೌರವ ಉಳಿಸಿದ್ರಿ. ಇವಾಗ ನನ್ನ ಮಾತು ಕೇಳಿ ನನ್ನ ಗೌರವ ಉಳಿಸಿ. ಬನ್ನಿ ಮನೆಗೆ ಹೋಗೋಣ. ಬೇಡ ಸಾಹೇಬ್ರೆ. ಯಾಕೆ? ಮಾವ ಅವರಾಗೆ ನನ್ನನ್ನು ಕರೆಯೋವರೆಗೂ ಮನೆಗೆ ಬರಬಾರ್ದು ಅಂತ ಹೇಳಿದ್ದಾರೆ. ಹಾಗಾದ್ರೆ ನೀವು ಆ ಮನೆಗೆ ಬರೋಕ್ಕಾಗಲ್ಲ, ಮರ್ತು ಬಿಡಿ. ಸಾಹೇಬ್ರೆ, ಇನ್ನೇನು ಸುಮ್ಮನವ್ರೆ, ನೀವು ಅದನ್ನೆಲ್ಲ ಕಾಯ್ಕೊಂಡು ಕೂತಿರೋದಕ್ಕಾಗುತ್ತಾ? ಸಾಹೇಬ್ರೆ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಅವ್ರು ನನ್ನನ್ನು ವಾಪಸ್ ಮನೆಗೆ ಕರೀತಾರೆ, ನಾನು ಬಂದೇ ಬರ್ತೀನಿ. ಅಪ್ಪನ ಹಠದ ಬಗ್ಗೆ ನಿಮಗೆ ಗೊತ್ತಿಲ್ಲ. ಸುಮ್ಮನೆ ಇದನ್ನ ಬೆಳೆಸ್ಬೇಡಿ. ಮನೆಗೆ ಬಂದರೆ 1-2 ನಿಮಿಷ ಮಾತಾಡ್ತಾರೆ, 3 ನಿಮಿಷ ಸರಿ ಹೋಗ್ತಾರೆ. ಬನ್ನಿ ಸುಮ್ಮನವ್ರೆ. ಮನೇಲಿ ಕೇಳೋ ವಿಚಾರಗಳು ಸರಿ ಹೋಗ್ಬೇಕು ಅಂದರೆ ನಾನು ಈ ಕಷ್ಟಗಳನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಮಾವ ಅವರಾಗೆ ಕರೆಯೋವರೆಗೂ ನಾನು ಅಲ್ಲಿಗೆ ಬರಲ್ಲ. ದಯವಿಟ್ಟು ಒತ್ತಾಯ ಮಾಡಬೇಡಿ. ನಿಮಗೂ ಹಠ ಅಲ್ವಾ? ಆಯ್ತು, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಅರ್ಧ ಗಂಟೆಯಲ್ಲಿ ಅಪ್ಪನೇ ಕಾಲ್ ಮಾಡ್ತಾರೆ.
ಏನು ಮಗಳ ಇದೆಲ್ಲ ಇತ್ತಾಗ ಮನೆ ಬಿಟ್ಟು ಓಡಿಸ್ಬಿಟ್ರ ಅಪ್ಪ ಮನೆ ಬಿಟ್ಟು ಕಳಿಸ್ಬಿಟ್ರೆ ನಾವ ಮನೆ ಬಿಟ್ಟು ಕಳಿಸ್ಬಿಟ್ರೆ ಈ ವಿಷಯ ಕಾಲೋನಿಯವ್ರಿಗೆ ಗೊತ್ತಾಗ್ಬಾರ್ದು. ಬಾ ಬಾ ನನ್ನ ಜೊತೆ ಹಂಗಲ್ಲ ಬಾ. ರಾಜೇಶ ರಾಜೇಶ ನೋಡ್ದೇನಪ್ಪ ನಿಮ್ಮ ಅಕ್ಕನ ಪರಿಸ್ಥಿತಿನ. ನಿನ್ ಜೀವನ ತ್ಯಾಗ ಮಾಡಿ ನಿಮ್ಮ ಅಕ್ಕನ ಜೀವನ ಕಟ್ಕೊಟ್ಟಲ್ಲ ಮಗನೆ. ಆದ್ರೆ ಆ ಮನೆ ಜನ ಅವಳು ಬಾಳ್ನೆ ಹಾಳು ಮಾಡ್ತಾವ್ರಪ್ಪ. ಅವಳಿಗೆ ಒಳ್ಳೆ ಜೀವನ ಸಿಕ್ತು. ಅವಳು ಆ ಮನೇಲಿ ರಾಣಿ ಮಹಾರಾಣಿ ತರ ಇರ್ತಾಳೆ ಅಂತ ನಾನು ನೆಮ್ಮದಿಗಿದ್ದಪ್ಪ. ಆದ್ರೆ ಆ ಮನೆ ಜನ ನನ್ನ ಮಗಳನ್ನ ಒಲೆ ಬಿಟ್ಟು ಹೋಗ್ಬಿಟ್ರಪ್ಪ. ಅಪ್ಪ ಅದೇನ್ ಮಾಡ್ಲಿ? ಅಪ್ಪ ಯಾಕೆ ಎಷ್ಟು ನೊಂದ್ಕೊಂಡಿದ್ಯಾ? ಇದೆಲ್ಲ ಕ್ಷಣಿಕ, ಎಲ್ಲ ಸರಿ ಹೋಗುತ್ತಪ್ಪ. ಯಾವಾಗವ್ವ ಹೆಂಗ್ ಸರಿ ಹೋಗ್ತದವ್ವ? ಅವ್ರು ದೊಡ್ಡ ಜನಗಳು ತಾಯಿ, ದೊಡ್ಡ ಜನಗಳು. ಅವ್ರ ಜೊತೆ ನಾವು ಹೋರಾಟ ಮಾಡಕ್ಕಾಗತ್ತಾ? ಅವ್ರು ನಿನ್ನ ಕರ್ಕೊತಾರೆ ಮತ್ತೆ. ಅಪ್ಪ ಆ ಮನೇಲಿ ಒಳ್ಳೆಯವ್ರಿದ್ದಾರೆ. ಕೌನ್ಸಿಲರ್ ಸಾಹೇಬ್ರು ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗುವಾಗ ಏನು ಹೇಳಿದ್ರು ಹೇಳು? ಅವ್ರ ಮನೆಯವರೆಲ್ಲ ನನ್ನ ಸೊಸೆಯಾಗಿ ಒಪ್ಕೋಬೇಕು ಅಂದರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿದ್ರು ತಾನೆ. ಅದಕ್ಕೆ ನಾವು ಒಪ್ಕೊಂಡಿದ್ವಿ ಅಲ್ವೇನಪ್ಪ? ದಿನನವ ಎಷ್ಟು ದಿನ ಕಾಯೋದು? ಅಪ್ಪ ರಾಜೇಶ ಬದಲಾಗ್ಲಿ ಅಂತ ನಾನು ಅವನ ಜೊತೆ ವರ್ಷಾನ್ಗಟ್ಲೆ ಮಾತ್ಬಿಟ್ಟಿದ್ದೆ ತಾನೆ. ನಾನು ಮಾತಾಡ್ಲಿ ಅಂತ ಅವನು ಕಾಯ್ತಾನೆ ಇದ್ದ. ನೀನು ಕಾಯ್ತಿದ್ದೆ. ನಾನೇ ಅಷ್ಟು ಹಠ ಸಾಧಿಸ್ಬೇಕಾದ್ರೆ ಅವ್ರು ಸಾಧಿಸಲ್ವ ಹೇಳು? ಸಾಹೇಬ್ರು ಹೇಳ್ದಂಗೆ ಅವ್ರ ಮನೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನವ ಮಾಡೋದು? ನೀನು ಮರ್ತೇ ಬಿಡ್ರೆ ಏನವ ಮಾಡೋದು? ಅಪ್ಪ ಹಾಗೆಲ್ಲ ಏನೂ ಆಗಲ್ಲ. ಬಾಯ್ಲಿ ಇದು ಅಪ್ಪ, ಅತ್ತೆಗೆ ನನ್ ಕಂಡ್ರೆ ಪ್ರೀತಿ. ಅವರು ನನ್ನ ಬಾ ಅಂತ ಕರೆದ್ರು. ಆದ್ರೆ ಮಾವ ಕರೀಲಿ ಅಂತ ಕಾಯ್ತಾ ಇದ್ದೀನಿ. ಮಾವ ಒಂದಲ್ಲ ಒಂದಿನ ನನ್ನ ಕರೀತಾರಪ್ಪ. ಹಾಗಾಗ್ಬಿಟ್ರೆ ನಿನ್ ಮಗ್ಳಿಗೆ ಆ ಮನೇಲಿ ಏನೂ ತೊಂದರೆ ಇರಲ್ಲ. ಏನಾದ್ರೂ ಹೇಳವ್ವ. ಆದ್ರೆ ಒಂದು ಹೆಣ್ಣು ಮಗ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದು ಕೂತ್ಕೊಂಡ್ರೆ ಯಾವ ತಂದೆ ತಾಯಿಗೂ ಆ ನೋವನ್ನ ಸಹಿಸಕ್ಕಾಗಲ್ಲ ಕಣವ. ತಡ್ಕೊಳಕ್ಕಾಗಲ್ಲ ಕಣವ. ಅಪ್ಪ ಭಾವ ಯಾವತ್ತಾದ್ರೂ ಅಕ್ಕನ್ ಬಿಟ್ಕೊಟ್ಟಿದಾರ ಹೇಳು? ಇಲ್ಲ ಅಲ್ವಾ? ಏನೂ ಆಗಲ್ಲಪ್ಪ, ಎಲ್ಲ ಸರಿ ಹೋಗುತ್ತೆ. ಅಪ್ಪ ನನ್ನ ನಂಬು. ನೋಡು, ಅತ್ತೆ ಬೀಗ್ರೂಟಕ್ಕೆ ಬಂದಾಗ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ನನ್ನ. ಅದನ್ನ ನೀನೇ ನಿನ್ ಕಣ್ಣಾರೆ ನೋಡಿದ್ಯಾ ಅಲ್ವಾ? ಅವ್ರು ಹೇಗಪ್ಪ ನನ್ನನ್ನು ದೂರ ಮಾಡ್ತಾರೆ? ನನ್ನ ನಂಬಪ್ಪ, ಎಲ್ಲ ಸರಿ ಹೋಗುತ್ತೆ. ಇನ್ನು 10 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ.